ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚಾಮರಾಜನಗರ ವಿವಿ ಉಳಿಸಿ ಉಗ್ರ ಹೋರಾಟಕ್ಕೆ ಸಭೆ ನಿರ್ಣಯ. ಸಿಎಂ ಬಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಗ ಹೋಗಲು ಸಿದ್ಧತೆ. ವೆಂಕಟರಮಣ ಸ್ವಾಮಿ ಹೇಳಿಕೆ. ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯವನ್ನ ಜಿಲ್ಲೆಯಲ್ಲಿಯೇ ಮುಂದುವರಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ನೇತೃತ್ವದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸುವ ಕುರಿತು ನಡೆದ ಚರ್ಚೆ ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಮಾತನಾಡಿ, ಒಂದಾಂಶ ಕಾರ್ಯಕ್ರಮವಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯ ಜಿಲ್ಲೆಯಲ್ಲಿಯೇ ಉಳಿಯಬೇಕು. ಗಿರಿಜನ, ಗುಡ್ಡಗಾಡು ಪ್ರದೇಶದ ಮಕ್ಕಳು, ದೀನ ದಲಿತರು ಹಾಗೂ ಬಡವರ ಉನ್ನತ ಶಿಕ್ಷಣಕ್ಕಾಗಿ ಚಾಮರಾಜನಗರ ಅತ್ಯವಶ್ಯಕವಾಗಿದೆ. ಅಲ್ಲದೆ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗೆ ವಿಶ್ವವಿದ್ಯಾಲಯ ಪೂರಕವಾಗಿದ್ದು, ಯಾವುದೇ ಕಾರಣಕ್ಕೂ ಜಿಲ್ಲೆಯಿಂದ ಮೈಸೂರು ವಿವಿಗೆ ವಿಲೀನವಾಗಲು ನಾವು ಬಿಡುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ರೂಪಿಸೋಣ. ರಕ್ತ ಕೊಟ್ಟೇವು, ವಿವಿ ಬಿಡುವುದಿಲ್ಲ ಎಂಬ ಹೋರಾಟಕ್ಕೆ ಸಿದ್ದರಾಗೋಣ ಎಂದರು. ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಅವರು ಮಾತನಾಡಿದರು. ಸಭೆಯಲ್ಲಿ ರೈತ ಮುಖಂಡ ಹೆಗ್ಗವಾಡಿಪುರ ಮಹೇಶ್ ಕುಮಾರ್, ಚಿನ್ನಸ್ವಾಮಿ ಗೌಡರ, ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ, ಕನ್ನಡಪರ ಹೋರಾಟಗಾರ ಚಾಮರಾಜನಗರ ಶ್ರೀನಿವಾಸ್ ಗೌಡ, ರಂಗಸ್ವಾಮಿ ಕಾಗಲವಾಡಿ, ಹೆಗ್ಗವಾಡಿಪುರ ಮಹೇಶ್ ಕುಮಾರ್, ಚಿನ್ನಸ್ವಾಮಿ ಗೌಂಡರ್, ಡಾಕ್ಟರ್ ಪರಮೇಶ್ವರಪ್ಪ, ಆರ್ ಪುಟ್ಟ ಮಲ್ಲಪ್ಪ, ಕಾಲನಹುಂಡಿ ಗುರುಸ್ವಾಮಿ, ರೋಟರಿ ನಾಗರಾಜು, ಪರಮಶಿವಯ್ಯ, ಎಂಎಸ್ ಮಾಧಯ್ಯ, ಎಲ್ ಸುರೇಶ್, ಸೋಮಶೇಖರ ಬಿಸ್ಲವಾಡಿ, ಡಿಪಿಐ ಮಹೇಶ್, ರಂಗಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಮ್ಮ ಈ ಭಾಗದಲ್ಲಿ ನಮ್ಮ ಜಿಲ್ಲೆ ಇಲ್ಲ, ಇಲ್ಲಿ ದುಡ್ಡು ಕೊಟ್ಟು ಗೊತ್ತಾಗುತ್ತೆ ಅಂತ ಕೇಳ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮುಂದಾಗ್ತದೆ. ಹಾಗಾಗಿ ಅವ್ರಿಗೂ ಸಂಬಂಧ ಸಿದ್ದರಾಮಯ್ಯ ಸ್ವಲ್ಪ ಸ್ಪಂದನೆ ಇದೆ, ಲಾ ಇದೆ. ಆಮೇಲೆ ನಮ್ಮ ಜಿಲ್ಲೆಯ ಬಗ್ಗೆ ವಿಶೇಷವಾದಂತಹ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಇದನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವ ಉಳಿಸಲು ಪ್ರಯತ್ನ ಪಡೋಣ, ಫಸ್ಟ್ ಒಂದು ಮನವಿ ಕೊಡೋಣ. ನಂತರದ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ ಅಲ್ವಾ. ಕುಮಾರ್ ಮಂಜುನಾಥ್ ಮತ್ತೆ ನಮ್ಮ ಕೊಳ್ಳಗದ ಎಸ್ ಕೃಷ್ಣಮೂರ್ತಿ ಮತ್ತೆ ಎಂಎಲ್ಸಿಗಳು ತಿಮ್ಮಯ್ಯನವರು ಇವರೆಲ್ಲ ಸ್ವಲ್ಪ ಕಂಡು ಫಸ್ಟ್ ವೀಕ್ ಆಫ್ ನಮ್ಮ ಕೆಪಿ ನಮ್ಗೆ ಇಬ್ಬರನ್ನೇ ತಗತ್ತು. ಮತ್ತೆ ಫೈನಲ್ ವೀಕ್ ಆಫ್ ಸೆಂಟ್ ಫಿಲಮಿನಾ ಕಾಲೇಜ್ನಲ್ಲಿ ಅಲ್ಲಿ ಊಟ ಒಂದ್ ಕಡೆ ಹಾಸ್ಟೆಲ್ ಬಂದು ಊಟದ ವ್ಯವಸ್ಥೆ ಇನ್ನೊಂದ್ ಕಡೆ ಮೆಸ್ಸು, ಇನ್ನೊಂದ್ ಕಡೆ ಪಾಠ, ಒಂದ್ ಸೈಕಲ್ ಇಟ್ಕೊಂಡು ಸುಸ್ತಾಗ್ಬಿಡೋದು. ಹಾಗಾಗಿ ವಿದ್ಯಾರ್ಥಿ ಇದರಲ್ಲಿ ನಾವು ಸ್ವಲ್ಪ ಅನುಕೂಲ ಇದಕ್ಕೆ ನಾನು ಅಲ್ಲೆಲ್ಲ ಹೋಗಿ ಸರ್ಕಲ್ ಮಾಡಿದೆ. ಮತ್ತೆ ಒಂದು ಎಜುಕೇಶನ್ ಒಂದು MA ಮಾಡ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಒಂದು MA ಮಾಡಿದೆ. ಹಾಗೆ ಅನುಕೂಲ ಇರೋರು ಎಲ್ಲರೂ ಮಾಡಿದ್ರು. ಪಾಪ ಬಡವರು ಎಲ್ಲಿಗೆ ಹೋಗ್ಬೇಕು? ಕುಮಾರ್ ಅವರೇ, ಬಡವರಿಗೆ ಅವಕಾಶದಿಂದ ವಂಚಿತರಾಗಬಾರದು. ಈಗ ನಮ್ಮ ಶ್ರೀನಿವಾಸ್ ಗೌಡರು ಇವರು ಸೋಮಶೇಖರ್ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಎರಡರಲ್ಲಿ ಎಲ್ಲ ಬಹಳ ಅದ್ಭುತವಾಗಿ ನಮ್ಮ ಪ್ರೊಫೆಸರ್ ಅವರು 10 ಗಂಟೆ ನೀವು 1 ಗಂಟೆ ಓದಲ್ಲಾಗೆ ಬಹಳ ಅವ್ರ ತಂದೆಯವರು ಬಹಳ ಆ ರಾಜಕಾರಣಿ ದೇವೇಗೌಡರು ಬೊಮ್ಮ ಎಲ್ಲ ಇವರು ಕೂಡ ಇದೆ. ರಂಗನಾಥ್ ಇವರು ಕಥೆಗಳಿಂದ ನಮ್ಮ ನಗರದಲ್ಲಿ ಸರ್ ಒಂದು 10 ಲಕ್ಷ ಕೋಟಿ ಕರಿಕಲ್ಲು ಇಲ್ಲಿಂದ ಹೋಗಿದೆ ಚಾಮರಾಜನಗರ ತಾಲೂಕಿನ ಜಿಲ್ಲೆ ಅಲ್ಲ. ಹಿಂಗಿತ್ತು ಬೆಟ್ಟ ಇದು, ಈಗ ಬಾವಿ ತರ ವಾಟರ್ ಅದರಲ್ಲಿ 1% ಹಣ ಹಾಕಿದ್ರು. ಚಾಮರಾಜನಗರದಲ್ಲಿ ಎಂತೆಂಥ ಇಂಜಿನಿಯರಿಂಗ್ ಕಾಲೇಜ್ ಬರ್ಬೋದು, ಒಳ್ಳೊಳ್ಳೆ ಕ್ಲಾಸ್ ಕಾಲೇಜ್ ಬರ್ಬೋದಾಗಿತ್ತು. ನಾನು ಬಹಳ ಸುಮಾರು ಜನ ಮನವಿ ಮಾಡಿದೆ. ನಮ್ಮ SPS ಸಾವ್ಕಾರ್ ಮಗ ಬೆಂಗಳೂರಿನಲ್ಲಿ ಇದಕ್ಕೆ ಪ್ರಿ KGಗೆ 1 ಲಕ್ಷ ಡೊನೇಷನ್ ಅಂತ ಬಹಳ ಉಪಯೋಗ ಮಾಡಿದಾರಂತೆ. ಅವ್ರು ಎತ್ಕೊಂಡು ಬಂದ ಕರ್ತನಾಯಕ ಗುಡ್ಡ, ಕರಡಿ ಗುಡ್ಡನ್ನೇ ಮುಗಿಸ್ಬಿಟ್ಟು ಅವೇನೋ ಮಾಡ್ಕೊಳ್ಳಿ. ಹುಟ್ಟೂರಿನಲ್ಲಿ ಇಲ್ಲಿ ಸಂಪನ್ಮೂಲ
ತಗೊಂಡು ನೀವು ಬದುಕ್ತಾರೆ. ಅನಂತ್ ಕುಮಾರ್ ಹಿಂಸೆ ಮಾಡಿ ಏನೇ ಪ್ರಯೋಜನ ಅಂತ ಅನಂತ್ ಕುಮಾರ್ ನಿಮ್ಮ ತಂದೆ ತಾಯಿ ಹೆಸರಿಡಪ್ಪ ಏನೇ ಸತ್ತೋದ್ರೆ ಹೆಸರಿಡೋದು ಅಂತ ನನಗೆ ಸುಮ್ಮನೆ ಆಪ್ತ ರೆಕಾರ್ಡ್ ಬಹಳ ಆಗ್ತೇನೆ. ಅದರಲ್ಲೂ ದುಡ್ಡು ಗೊತ್ತೇ ಮಾಡೋದ ಕಡ್ಡಾಯದ ಒಂದು 20 ಎಕರೆ ಜಮೀನು ತೆಗಿಸ್ತೇನೆ. ನಮ್ಗೆ ಗೊತ್ತೇ ಇಲ್ಲ ಮಹಾರಾಷ್ಟ್ರದಲ್ಲಿ ಕಾಲೇಜ್ ಆಗಿದ್ರೆ 8 ವರ್ಷದಲ್ಲಿ ಅವ್ರಿಗೆ ನಾಟಕದ ಬಗ್ಗೆ ವಿಶೇಷವಾಗಿ ಆಸಕ್ತಿ ಇರೋದ್ರಿಂದ ಅವ್ರೊಂದು ಮನವಿ ಕೊಡೋಣ. ಅವ್ರು ಬಹುಶಃ ಉಳಿಸ್ತಾರೆ, ಉಳಿಸಿ ಹೆಚ್ಚು ಅನುದಾನ ಕೊಡೋಣ, ಬರೀ ಉಳಿಸ್ಬಿಟ್ಟು ಸಾಕು. ಈಗ ನಮ್ಗೆ ಇಲ್ಲಿರೋ ಸ್ನೇಹಿತರೆಲ್ಲ ಪಾಪ ಫೆಬ್ರವರಿಗೆ ಎಷ್ಟು ರಿಸ್ಕ್ ಪಾಠ ಮಾಡ್ತಾರೆ ಅಂತಂದ್ರೆ, ಇವತ್ತು ಇಷ್ಟೊಂದು ಗೋಲ್ಡ್ ಮೆಡಲ್ ಬರಬೇಕು ಅಂತಂದ್ರೆ ನಮ್ಮ ಫ್ಯಾಕಲ್ಟಿಗಳಿದ್ರು, ನಮ್ಮ ಸ್ನೇಹಿತರು, ನಮ್ಮ ತಾಲೂಕರು, ನಮ್ಮ ಜಿಲ್ಲೆಯವರೇ ಅದರಿಂದ ಇಷ್ಟೊಂದು ರಿಸ್ಕ್ ಮಾಡ್ತಾವ್ರೆ. ಅವರು ಸಹ ಸಭೆ ಸಲ್ಲಿಸ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಬರಬೇಕು, ಅಲ್ಲೇ ಆಗೋದು ವಿದ್ಯಾರ್ಥಿಗಳು. ಎಕ್ಸ್ಪೋ 70 ಒಂದು ಸ್ಟ್ರೈಕ್ ನಡೀತು. ಜಪಾನ್ಗೆ ಹೋಗ್ಬೇಕು ಎಕ್ಸ್ಪೋ 70 ಅಂತ. ಮಾಮೂಲಿ ವಿದ್ಯಾರ್ಥಿಗಳು ಕಳಿಸ್ಬೇಕಾಯ್ತು. ಅಲ್ಲಿ MP MLA ಮಕ್ಕಳು, ಮಂತ್ರಿಗಳ ಮಕ್ಕಳು ಕಳಿಸ್ಬೇಕು. ಇಡೀ ಕರ್ನಾಟಕ ಸರ್ಕಾರ ಬೀದಿಲಿ ಇಳಿದುಕೊಂಡು ಹುಡುಗರು ಎಕ್ಸ್ಪೋ 70 ಬಹಳ ಫೇಮಸ್ ಅದು. ಹಾಗಾಗಿ ವಿದ್ಯಾರ್ಥಿಗಳು ಹೋರಾಟಕ್ಕೆ ಸದಾಜಯ ಉಮೇಶ್ಗೆ ಮುದ್ನಾಳ್ ಶುದ್ಧ ಕುಡಿಯುವ ನೀರಿಗಾಗಿ ಕಾಲಿಕೊಡ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗೋಂದೇನೂರು ಗ್ರಾಮಕ್ಕೆ ಭೇಟಿ ನೀಡಿ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. ವಡಗೇರ ತಾಲೂಕಿನ ಗೋಂದೇನೂರು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಮುಂಭಾಗದಲ್ಲಿ ನಿಂತು ಖಾಲಿ ಕೊಡ ಕೈಯಲ್ಲಿ ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ವಡಗೇರ ತಹಸೀಲ್ದಾರ್ ಶ್ರೀನಿವಾಸ ಚಾಪಲ್ ಅವರು ಭೇಟಿ ನೀಡಿ ಮಾತನಾಡಿ, ಒಂದು ವಾರದಲ್ಲಿ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿ ಪ್ರಾರಂಭ ಮಾಡಿ ತಂಗುಗುಂಡಿಗಳು ಮರ್ಮನಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳಿ, ನಂತರ ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸೊಳ್ಳೆಗಳ ನಿಯಂತ್ರಣ ಮಾಡಿ ಎಂದು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಸೂಚಿಸಿದರು. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಗೋಂದೇನೂರು ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಶುದ್ಧ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಇರದ ಕಾರಣ ಕೆರಳಿದ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಶುದ್ಧ ನೀರಿನ ಘಟಕ ಮತ್ತು ನೀರಿನ ಟ್ಯಾಂಕ್ ಮುಂದೆ ನಿಂತು ವಿನೂತನ ಪ್ರತಿಭಟನೆ ನಡೆಸಿದರು. ಅದರ ಫಲವಾಗಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅತಿ ಶೀಘ್ರದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ದೇವರಾಜ್ ಹೂಗಾರ್, NKS TV4 ನ್ಯೂಸ್, ಯಾದಗಿರಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂದೇನೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇರದೆ, ಶುದ್ಧ ಕುಡಿ ನೀರು ಇರದೆ, ಕುಗ್ರಾಮ ಅಂದ್ರೆ ತಪ್ಪಾಗಲ್ಲ, ಇದಕ್ಕೆಲ್ಲ ನೇರ ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಊರು ಇವತ್ತೇನ ಗಬ್ಬೆದ್ದು ನಾರ್ಲಾಗತ್ತ. ಶುದ್ಧ ಕುಡಿ ನೀರನ್ನ ನಿರ್ಲಕ್ಷ್ಯ ಇದ್ದಾಗ ಗ್ರಾಮಸ್ಥರೆಲ್ಲ ಬಂದು ನಮ್ಗೆ ಭೇಟಿ ಆದಾಗ ಆ ಊರಲ್ಲಿ ಹೋಗಿ ನೋಡಿದಾಗ ಆ ಊರಲ್ಲಿ ನಾವು ಎಲ್ಲಿ ಇದ್ದೀವಿ ಅಂತಕ್ಕಂಥದ್ದೇ ಭಾಸವಾಗ್ತಿದೆ. ತಕ್ಷಣ ಅಲ್ಲೇ ಸ್ಥಳದಲ್ಲೇ ಏನದ ಖಾಲಿ ಕೊಡಗಳು ಹಿಡಿದು ಗ್ರಾಮದ ಮುಖಂಡರು ಮತ್ತು ಯುವಕರು ಮತ್ತು ಮಹಿಳೆಯರು ಸೇರಿದರು ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ತಹಸೀಲ್ದಾರ್ ವಡಗೇರವರು ಶ್ರೀನಿವಾಸ ಚಾಪಲ್ ಸಾಹೇಬ್ರವರು ಸ್ಥಳಕ್ಕೆ 2 ಬಾರಿ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರೆ ನಮಗೆ ಭಾಳ ಸಂತೋಷ. ಆದರೆ ತಾಲೂಕ್ ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ PDO ಇನ್ನೂ ಆ ಗ್ರಾಮಕ್ಕೆ ಸರಿಯಾಗಿ ಭೇಟಿ ನೀಡಿ ಕಾಮಗಾರಿ ಮಾಡಲಿಕ್ಕೆ ಮುಂದಾಗದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ. ಒಂದು ವಾರದಲ್ಲೇ ಸಮಸ್ಯೆ ಬಗೆಹರಿದಿದ್ದರೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತಿದೆ. ಒಂದು ವಾರದ ರೆಡಿ ಮಾಡಿ ಇದು ನೋಡಕ್ ಬಂದ್ವಿ. ಇಲ್ಲ ಶೌಚಾಲಯ ಬೇಕಾ ನಿಮ್ಗೆ? ಶೀಘ್ರದಲ್ಲೇ ಶೌಚಾಲಯದ ವ್ಯವಸ್ಥೆ ಮಾಡೋಣ. ಆಮೇಲೆ ಈಗ ನೀರು ಊಟಕ್ಕೆ ಮಾಡ್ತಿರಲ್ಲ, ಬಿಸಿ ಊಟ ಕೊಡ್ತಾರಲ್ಲ, ಊಟ ಮಾಡಿದ ಮ್ಯಾಗ ನೀರು ಇಲ್ಲಿ ಸ್ವಲ್ಪ ಫಿಲ್ಟರ್ ನೀರವ ಎಲ್ಲಿ ಹೋಗ್ತೀರಿ?
ಯಾವ್ದು ಬೀಳಾರ್ದಂಗ ಫಸ್ಟ್ ಕ್ಲಾಸ್ ಜಾಲಿ ಮಾಡಿ ಕೇಸಿ ಅದನ್ನ ಮೊದಲು ಫಸ್ಟ್ ನೀರೆಲ್ಲ ಸ್ವಚ್ಛ ಮಾಡಿ ಮತ್ತೆ ಅದು ಹೂಳು ತೆಗಿಸ್ತೀವಿ. ಹೂಳು ತೆಗಿಸಿ ಸ್ವಚ್ಛ ಮಾಡಿಸಿ ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಕಬ್ಜದ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಅಂತಾರ. ಯಾರು ಬೇಕರಿಗೆ ಯಾರು ಅಂತ ಕೇಳ್ತೀನಿ. ಅಲ್ಲಿ ಒಂದು ಆ ಕಡೆ ಬಾ, ಈ ಕಡೆ ಬಾ. ಇವರೊಬ್ರು ಅಂದ್ರೆ ಆಯ್ತು. ತೊಗರಿ ಹೊರೆಗೆ ಬೆಂಕಿ 125 ತೊಗರಿ ಹೊರೆಗಳು ಭಸ್ಮ. ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ತೋರಿ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಟ್ರ್ಯಾಕ್ಟರ್ನಲ್ಲಿ ತುಂಬಿ ನಿಲ್ಲಿಸಿದ ತೊಗರಿ ಹೊರೆಗಳು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ತೊಗರಿ ಹೊರೆ ಭಸ್ಮ. ಗ್ರಾಮದ ಹನುಮಂತರಾಯ ಎನ್ನುವ ರೈತನ ತೊಗರಿ ಹೊರೆಗಳು ಜಮೀನಿನಲ್ಲಿದ್ದ ತೊಗರಿಗಳನ್ನು ಕಟಾವು ಮಾಡಿಕೊಂಡು ಬಂದು ನಿಲ್ಲಿಸಿದ್ದು ಟ್ರ್ಯಾಕ್ಟರ್ ಟೈರ್ಗಳು ಸಹ ಸುಟ್ಟು ಕರಕಲು. ರೈತನ ಕಣ್ಣೀರು ಹೇಳುತ್ತಿರದಾಗಿದೆ. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಅತಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ಸದ್ಗುರು ಶಂಕರಾನಂದ ಶಿಕ್ಷಣ ಸಂಸ್ಥೆ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಶ್ರೀ ಸದ್ಗುರು ಶಂಕರಾನಂದ ಪರಮಹಂಸ ಶಿಕ್ಷಣ ಸಂಸ್ಥೆ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರವಿ ಮಾಳಿ ಅವರು ಮಾತನಾಡಿ, ಸದ್ಗುರು ಶಂಕರಾನಂದ ಶ್ರೀಗಳ ಆಶೀರ್ವಾದದಿಂದ ಈ ಶಿಕ್ಷಣ ಸಂಸ್ಥೆಯು ಬೆಳೆಯುತ್ತಿದೆ. ಈ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ರೀತಿಯಾಗಿ ಬೆಳೆಯಲಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಬಳಿಕ ಹಿರಿಯ ನ್ಯಾಯವಾದಿಗಳಾದ ಭೀಮನಗೌಡ ಪಾಟೀಲ್ ಅವರು ಮಾತನಾಡಿದರು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಮಾತನಾಡಿ, ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಶಿಕ್ಷಣ ಪ್ರಾರಂಭಿಸಿದ್ದೇವೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 29 ವರ್ಷಗಳು ಕಳೆದು ಹೋಗಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಎಂದರು. ಬಳಿಕ ಸಿಪಿಐ ವಿಶ್ವನಾಥ್ ಚೌಗ್ಲೆ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಂಡವು. ಈ ಸಂದರ್ಭದಲ್ಲಿ ಕಾಕಾ ಸಾಹೇಬ ಮಾಳಿ, ಕಲ್ಲಪ್ಪ ಮಾಳಿ ನನಗೆ ಇಲ್ಲಿ ಕರೆದು ಆಹ್ವಾನ ಮಾಡೋದಕ್ಕೆ ಹಾಗೂ ಕರೆದು ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ಆಶ್ರಯಿಸಿದಂಥ ಎಲ್ಲ ಹಿರಿಯ ಮಾನ್ಯರಿಗೂ ಹಾಗೂ ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು. ನಾನು ಒಂದು ಆಕ್ಚುಲಿ ಎಕ್ಸಾಮಲ್ಲಿ ದೊಡ್ಡ ಫಂಕ್ಷನ್ ಇತ್ತು, ಆ ಫಂಕ್ಷನ್ ಬಂದೋಬಸ್ತಲ್ಲಿದ್ದೆ. ಬಟ್ ಇದನ್ನು ನೀವು ಇನ್ವೈಟ್ ಮಾಡಿದ್ದು ಬಂದಿದ್ದೀನಿ, ಮತ್ತೆ ಅಲ್ಲಿ ವಾಪಸ್ ಇದಕ್ಕೆ ಕಾರಣ ವಿದ್ಯಾಭ್ಯಾಸ. ನಮ್ಮಲ್ಲಿ ಕಳುವು ಮಾಡುವ ವಸ್ತು ಯಾವುದಂದ್ರೆ ಒಂದು ವಿದ್ಯಾಭ್ಯಾಸ. ದಯವಿಟ್ಟು ನಮ್ಮ ಊರಿನ ಹಿರಿಯರು ಎಲ್ಲರೂ ಮುಂದೆ ಕೂತಿದ್ದೀರ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊದಲಿಗೆ ವಿದ್ಯಾಭ್ಯಾಸ ಕೊಡ್ರಿ. ಅವರಿಗೆ ಯಾವ ಸ್ಕೂಲಲ್ಲಿ ಯಾವ ಸಬ್ಜೆಕ್ಟ್ಗೆ ಇಂಟ್ರೆಸ್ಟ್ ಇರ್ತದೆ ಅದಕ್ಕೆ ದಯಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಶ್ರೀ ಸದ್ಗುರು ಶಂಕರಾನಂದ ಪರಮಹಂಸ ಶಿಕ್ಷಣ ಸಂಸ್ಥೆ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ ಪ್ರಾರಂಭ ಆದದ್ದು 95-96ರಲ್ಲಿ. ಅತಿ ಕಠಿಣ ಪರಿಸ್ಥಿತಿಯಲ್ಲಿ ಇದಕ್ಕೆ ಜಾಗದಾಗಿತ್ತು. ಅದಕ್ಕೆ ಶಿಕ್ಷಣ ಸಂಸ್ಥೆಗೆ ನನ್ನ ಸ್ವಂತ ಜಮೀನು 20 ಗುಂಟೆ ಜಮೀನು ಬರೆದು ಕೊಟ್ಟು ನೋಂದಣಿ ಆಫೀಸ್ನಲ್ಲಿ ಪ್ರಾರಂಭ ಆದ್ಮೇಲೆ ಆಮೇಲೆ 21 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ವಿ. ಖರೀದಿ ಮಾಡಿದ್ಮೇಲೆ ಒಂದೊಂದು ಬಿಲ್ಡಿಂಗ್ ಬೂದಲದಿನ್ನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ. ತಾಲೂಕಿನ ಬೂದಲದಿನ್ನಿ ಗ್ರಾಮದಲ್ಲಿ ಪಗಡದಿನ್ನಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೂದಲದಿನ್ನಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಉದ್ಘಾಟಿಸಲಾಯಿತು. ವಲಯದ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಾಲಾ ಮಕ್ಕಳೊಂದಿಗೆ ಗ್ರಾಮದಲ್ಲಿ ಅಕ್ಷರ ಕುಂಭಗಳನ್ನು ಹೊತ್ತು ಕೋಲಾಟ, ನೃತ್ಯ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಗಟ್ಟಿ ಓದು, ಕತೆ ಕೇಳುವುದು ಮತ್ತು ಸಂತೋಷದಾಯಕ ಗಣಿತ ಅಥವಾ ಮೆಮೊರಿ ಪರೀಕ್ಷೆ, ರಸಪ್ರಶ್ನೆ, ಸಣ್ಣ ಸಣ್ಣ ಕತೆ ಕಟ್ಟುವುದು ಈ ಚಟುವಟಿಕೆಗಳು ವೈಯಕ್ತಿಕ ಸ್ಪರ್ಧೆಯಾಗಿ ಕ್ಲಸ್ಟರ್ ಹಂತದ ಶಾಲೆಗಳ ನಡುವೆ ನಡೆಸಲಾಯಿತು ಎಂದು ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಹಿರೇಮಠ್ ಹೇಳಿದರು.
ಈ ವೇಳೆ ಶಿಕ್ಷಣ ಕ್ಷೇತ್ರ ಸಮನ್ವಯಾಧಿಕಾರಿ ಬಸವಲಿಂಗಪ್ಪ, ಎಸ್ಡಿಎಂಸಿ ಅಧ್ಯಕ್ಷರಾದ ಯಮನಪ್ಪ, ಮೈನುದ್ದೀನ್, ಯಂಕೋಬಾ, ಜುಲಾದ್, ಷಣ್ಮುಖಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು. ದಿನಾಂಕ 26, 27, 28ರಂದು ಗದಗ ನಗರದಲ್ಲಿ ಕಾಶಿ ವಿಶ್ವನಾಥನ ದರ್ಶನದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಯಂತಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಶಿ ವಿಶ್ವನಾಥನ ದರ್ಶನ ಹಾಗೂ ಲಿಂಗು ಪ್ರದಕ್ಷಿಣೆ ನಡೆಯುವುದು ಹಾಗೂ ದಿನಾಂಕ 25ರಂದು 21 ಕಾರ್ಗಳ ಮೂಲಕ 21 ಲಿಂಗಗಳ ಶಾಂತಿ ಯಾತ್ರೆ ಗದಗ ಹಾಗೂ ಬೇಟಗೇರಿ ಅವಳಿ ನಗರದಾದ್ಯಂತ ಮೆರವಣಿಗೆ ನಡೆಯುವುದು ಹಾಗೂ 26, 27, 28ರವರೆಗೂ ವಿವಿಧ ಕಾರ್ಯಕ್ರಮ ನಡೆಸುವುದು ಮತ್ತು ಕಾಶಿ ವಿಶ್ವನಾಥನ ಕೃತಕ ದ್ವಾರ ಬಾಗಿಲು ನಿರ್ಮಾಣ ಮಾಡಿ ಅಲ್ಲಿ ದರ್ಶನ ಮಾಡಲಾಗುವುದು ಎಂದು ತಿಳಿಸಿದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, ಎನ್ಕೆಎಸ್ ಟಿವಿ 4. ಪ್ರದಕ್ಷಿಣೆ ಲಿಂಗು ದರ್ಶನ ಅದು ಜನರಿಗೆ ಬಹಳ ಆನಂದ ಕೊಡ್ತದೆ. ಪ್ರದಕ್ಷಿಣೆ ಲಿಂಗು ದರ್ಶನ ಅಂತ ಹೇಳ್ಕೊಂಡು 4 ಪ್ರಕಾರದ ಲಿಂಗು 4 ಕಡೆಯಲ್ಲಿ ಇಟ್ಟಿದ್ದೀವಿ. ಅದು ಸುತ್ತ ಬರುವಾಗ ಜನರಿಗೆ ವಿಶೇಷವಾದಂತಹ ಆನಂದ, ಖುಷಿ ತರುವಂತಹ ಒಂದು ಪ್ರದರ್ಶನ ಲಿಂಗು ದರ್ಶನ ಇದೆ. ಆಮೇಲೆ ನಾವು 13 ಪ್ರಕಾರದ ಒಂದು ಅಭಿಷೇಕವನ್ನ ಮಾಡುವಂತಹ ಹೊಲೋಗ್ರಾಫಿಕ್ ಲಿಂಗು ದರ್ಶನ ಇದೆ. ಅದರ ಮುಂದಕ್ಕೆ ಹೋದಂತೆ 12 ಜ್ಯೋತಿರ್ಲಿಂಗ ದರ್ಶನವನ್ನ ಇಲ್ಲಿ ಈ ಬಾರಿ ವಿಶೇಷವಾಗಿ ಅದು ಸಹ ಅನೇಕ ಹಬ್ಬಗಳು. ವರ್ಷದ ಪ್ರಾರಂಭದ ಹಬ್ಬ ಯುಗಾದಿ, ಕೊನೆಯ ಹಬ್ಬ ಮಹಾಶಿವರಾತ್ರಿ. ಈ ಮಧ್ಯೆ ಒಂದು ವರ್ಷದಲ್ಲಿ ಎಷ್ಟು ಹಬ್ಬಗಳನ್ನು ಮಾಡ್ತೀವಿ? ಹಬ್ಬ ಅಂದರೆ ಅರ್ಥ ಸಂತೋಷ ಪಡುವ ದಿನ. ಸಂತೋಷ ಯಾವಾಗ ನಮ್ಮ ಜೀವನದಲ್ಲಿ ಅನೇಕ ಹಬ್ಬಗಳು. ವರ್ಷದ ಪ್ರಾರಂಭದ ಹಬ್ಬ ಯುಗಾದಿ, ಕೊನೆಯ ಹಬ್ಬ ಮಹಾಶಿವರಾತ್ರಿ. ಈ ಮಧ್ಯೆ ಒಂದು ವರ್ಷದಲ್ಲಿ ಎಷ್ಟು ಹಬ್ಬಗಳನ್ನು ಮಾಡ್ತೀವಿ? ಹಬ್ಬ ಅಂದರೆ ಅರ್ಥ ಸಂತೋಷ ಪಡುವ ದಿನ. ಸಂತೋಷ ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಮೌಲ್ಯಗಳು ಜಾಗೃತಿ ಆಗ್ತವೋ ಆವಾಗ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ. ಪ್ರತಿ ಒಂದು ಹಬ್ಬದಲ್ಲಿಯೂ ಸಹ ತನ್ನದೇ ಆದಂತ ಒಂದು ಆಧ್ಯಾತ್ಮಿಕ ಸತ್ಯತೆ ಇದೆ, ಮೌಲ್ಯ ಇದೆ. ಆ ಮೌಲ್ಯವನ್ನ ದಿನಾಂಕ 24ರಂದು ಸಾಲಬಾಳದಲ್ಲಿ ಶರಣ ಶ್ರೀ ವೀರಭದ್ರ ರೂಢ ಸ್ವಾಮಿಗಳ
85ನೇ ಆರಾಧನೆ ಜಾತ್ರಾ ಮಹೋತ್ಸವ ಮಸ್ಕಿ ತಾಲೂಕು ಸಮೀಪದ ಸಾನಬಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮ ಸಡಗರದಿಂದ 24ರಂದು ಸೋಮವಾರ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಶ್ರೀ ವೀರೇಶ್ವರರು ಶಿವಶರಣರು ಅವತಾರ ಪುರುಷರು ಸದಾ ಭಕ್ತರು ಮನದಲ್ಲಿ ನೆಲೆಸಿ ಅವರ ದುಃಖ ದುಮ್ಮಾನಗಳನ್ನು ದೂರ ಮಾಡಿದವರು. ಅವತಾರ ಪುರುಷ ಶರಣ ಮಹಿಮೆ ಒಂದಾನೊಂದು ದಿನ ಮಹಿಳೆ ಒಬ್ಬಳು ದೂರ ಊರಿಗೆ ಹೋಗಬೇಕಾಗಿತ್ತು. ವಜ್ರಾಗಣ ಬಂಗಾರ ಕಳ್ಳರು ಕಾಕರು ಕಸಿದುಕೊಳ್ಳುತ್ತಾರೆ ಎಂಬ ದೃಷ್ಟಿಯಿಂದ ಶಿವ ಶರಣರ ಕೈಯಲ್ಲಿ ಕೊಟ್ಟು ಹೋಗಬೇಕೆಂಬ ಮನಸ್ಸಲ್ಲಿ ಮಾಡಿಕೊಂಡು ಶರಣರಿಗೆ ಗುರುಗಳೇ ನಾನು ಊರಿಗೆ ಹೋಗಿ ಬರುತ್ತೇನೆ, ಈ ವಜ್ರ ಬಂಗಾರ ನಿಮ್ಮಲ್ಲಿರಲಿ ಎಂದು ಹೇಳಿ ಊರಿಗೆ ಹೋದಳು. ಆಗಲಿ ತಾಯಿ ಹೋಗಿ ಬಾ ಎಂದು ಹೇಳಿದ್ರು. ಇಟ್ಟಿದ್ದ ಬಂಗಾರ ಮಾಯವಾಗಿದ್ದವು. ಆ ಮಹಿಳಾ ಕೇಳಿದಾಗ ಶರಣರು ಇಲ್ಲಿವೇ ತೆಗೆದುಕೋ ಎಂದು ಹೇಳಿದ್ರು. ಬಂಗಾರ ಮತ್ತೆ ಅಲ್ಲಿಯೇ ಇದ್ದದ್ದು ಪವಾಡವಾಗಿತ್ತು. ಪ್ರಸ್ತುತ ಇವರ ಕರ್ತೃ ಗದ್ದಿಗೆ ಗುಡಿ ಗೋಪುರ ನಿರ್ಮಿಸಿ ಬೆಳ್ಳಿಯ ಕಳಸ ಇವರ ಶಿಲಾಮೂರ್ತಿಯನ್ನ ಊರಿನ ಭಕ್ತರು ಶರಣರ 85ನೇ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಬಲು ಸಡಗರದಿಂದ ಕಳಸ ಕನ್ನಡಿ ವಾದ್ಯ ಭಜನೆಗಳೊಂದಿಗೆ ಶ್ರೀ ಬಸವರಾಜ ಮಾಲಿ ಪಾಟೀಲ್ ಸಾಲಬಾಳ ಇವರ ಭಕ್ತರಿಗೆ ತನುಮನ ದನದಿಂದ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕು ಎಂದು ಎನ್ಕೆಎಸ್ ಸುದ್ದಿವಾಹಿನಿಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.